ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಹಾಗಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಬಿಗ್ ಶಾಕಿಂಗ್ ನ್ಯೂಸ್. ಹಾಗಾದ್ರೆ ಇನ್ಮುಂದೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಸಿಗಲ್ಲ, ಯಾರಿಗೆ ಸಿಗುತ್ತೆ, ಅದ್ರ ಬಗ್ಗೆ ಏನ್ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ, ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಖಾತೆದಾರರು ಅಲ್ಲದವರಿಗೂ ಕೂಡ ಇಷ್ಟು ದಿನ ಗೃಹಲಕ್ಷ್ಮಿ ದುಡ್ಡು ಹೋಗ್ತಿತ್ತ, ಹಾಗಾದ್ರೆ ಇನ್ಮೇಲೆ ಯಾವ ರೀತಿ ಈ ಪ್ರೊಸೀಜರ್ ಚೇಂಜಸ್ ಆಗುತ್ತೆ? ನೋಡಿ, ಇಲ್ಲಿ ಖಾತೆದಾರರ ಆಗಿರಲ್ಲ ಅಂತವ್ರಿಗೂ ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇತ್ತಾ, ಇನ್ನು ಟ್ಯಾಕ್ಸ್ ಕಟ್ತಾ ಇದ್ದವರು ಅವರ ಅಕೌಂಟ್ಗೂ ಕೂಡ ಈ ಹಣ ಜಮೆ ಆಗ್ತಾ ಇತ್ತ. ಮೃತಪಟ್ಟವರಿಗೆ ಹೋಗ್ತಿತ್ತ ಹಣ. ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರತಿ ತಿಂಗಳು ಮನೆಯ ಯಜಮಾನಿಯ ಅಕೌಂಟ್ಗೆ 2,000 ರೂಪಾಯಿ ಏನ್ ಹೋಗ್ತಾ ಇತ್ತು, ಅದರಲ್ಲಿ ಸಾಕಷ್ಟು ಲಾಸ್ ಆಗ್ಬಿಟ್ಟಿದೆ ಸರ್ಕಾರಕ್ಕೆ. ಕಾರಣ, ಕೆಲವರು ಮೃತಪಟ್ಟಿರ್ತಾರೆ ಆದ್ರೂ ಅವ್ರ ಅಕೌಂಟಿಗೆ ಹೋಗ್ತಾ ಇತ್ತು. ಇನ್ನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದವ್ರಿಗೂ ಕೂಡ ಹೋಗ್ತಿತ್ತಂತೆ. ಗೃಹಲಕ್ಷ್ಮಿಯರ ಪಟ್ಟಿ ಪರಿಷ್ಕರಣೆ ಮಾಡಿರುವಂತ ಸರ್ಕಾರ ಹಾಗಾದ್ರೆ ಇನ್ಮುಂದೆ ಯಾವ ರೀತಿಯಾಗಿ, ಯಾವ ಮಾನದಂಡಗಳ ಆಧಾರದ ಮೇಲೆ ಹಣ ಜಮೆ ಆಗುತ್ತೆ? ಇನ್ಮುಂದೆ 4 ಲಕ್ಷ ಗೃಹಲಕ್ಷ್ಮಿಯರಿಗೆ ಹೋಗ್ತಿದ್ದಂತ ಹಣಕ್ಕೆ ತಡೆಯೊಡ್ತಾ ಇದ್ದಾರೆ. ಮೃತರು ಮತ್ತು ಐಟಿ GST ಫೈಲ್ ಮಾಡಿದ ಕುಟುಂಬಕ್ಕೆ ಇದು ಶಾಕಿಂಗ್ ಸುದ್ದಿ. ಐಟಿ GST ಫೈಲ್ ಮಾಡಿದಂತಹ 1.96 ಲಕ್ಷ ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಸಿಗಲ್ಲ. ಸಾಕಷ್ಟು ಪರಿಷ್ಕರಣೆ ಆಗ್ತಾ ಇದೆ. 4 ರಿಂದ 5 ತಿಂಗಳಿಂದ ಈ ಮೃತರ ಅಕೌಂಟ್ಗೆ ನೇರವಾಗಿ ಗೃಹಲಕ್ಷ್ಮಿ ದುಡ್ಡು ಹೋಗಿದೆ. 30% ಹಣವನ್ನ ATM ಮೂಲಕ ಡ್ರಾ ಮಾಡಿರುವಂತ ಕುಟುಂಬಸ್ಥರು. ಪಟ್ಟಿ ಪರಿಷ್ಕರಣೆಯಿಂದ ಪ್ರತಿ ತಿಂಗಳು 80 ಕೋಟಿ ರೂಪಾಯಿ ಉಳಿತಾಯ. ಮೃತರ ಅಕೌಂಟ್ನಲ್ಲಿರುವಂತ 120 ಕೋಟಿ ಹಣ ವಾಪಸ್ ಪಡೆಯೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. 20,000ಕ್ಕೂ ಹೆಚ್ಚು ಆಧಾರ್ ಸೀಡಿಂಗ್ ಮಾಡದೆ ಇರುವವರಿಗೆ ಈಗ ಹಣ ತಲುಪಿಲ್ಲ. ಹೀಗಾಗಿ ಈ KYC ಮಾಡಿಸದ 10,000ಕ್ಕೂ ಹೆಚ್ಚು ಫಲಾನುಭವಿಗಳು ಕೂಡ ಹಣ ಸಿಕ್ಕಿಲ್ಲ. 4.30 ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಕೊಡ್ಲಾಗ್ತಾ ಇದೆ. ಈ ಒಂದು ಪರಿಷ್ಕರಣೆಯಿಂದ ಯಾರು ಅನರ್ಹರೋ ಅವ್ರಿಗೆ ಹಣ ಸಿಗಲ್ಲ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ, GST ಕಟ್ತಾ ಇರ್ತಾರೆ, ಅದ್ರ ಜೊತೆಗೆ ಅವ್ರ ಮನೆಯಲ್ಲಿ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದವ್ರು ಮೃತಪಟ್ಟರು ಕೂಡ ಅವ್ರ ಕುಟುಂಬದವರಿಗೆ ಆ ಹಣ ಸಿಗ್ತಾ ಇದೆ. ಅಂಥವ್ರಿಗೆಲ್ಲ ಇಲ್ಲಿ ಕೊಡ್ಲಾಗ್ತಾ ಇದೆ. ಈ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಏನ್ ನಷ್ಟ ಆಗ್ತಾ ಇತ್ತು ಅದನ್ನ ತಡೆಗಟ್ಟುವಂತ ಒಂದು ಕ್ರಮ ಈಗ ಆಗ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೂ ಲಾಸ್ ಆಗಲ್ಲ. ಅದೇ ರೀತಿಯಾಗಿ ಯಾರು ಅರ್ಹರಿದ್ದಾರೋ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯನ್ನ ತಲುಪಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಈ ಮೂಲಕ ಯಾರೆಲ್ಲ ಖಾತೆದಾರ ಅಂದ್ರೆ ಈ ಅಕೌಂಟೇ ಇರೋದಿಲ್ಲ, ಹಂಗಿದ್ರು ಕೂಡ ಅವ್ರ ಕುಟುಂಬದವ್ರಿಗೆ ದುಡ್ಡು ಹೋಗ್ತಾ ಇತ್ತು. ಅದ್ರ ಜೊತೆಗೆ ಕೆಲವರು KYC ಮಾಡಿಸ್ದೇ ಇರೋದ್ರಿಂದ ಪಾಪ ಬೇಕಾದವ್ರಿಗೂ, ಅಗತ್ಯ ಇರೋರ್ಗೂ ಕೂಡ ದುಡ್ಡು ಸಿಗ್ತಾ ಇರಲಿಲ್ಲ. ಹಾಗಾಗಿ ಈಗ KYC ಮಾಡಿಸ್ಬೇಕಿದೆ. ಈ KYC ಅದರ ಜೊತೆಗೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಏನಿದೆ ಅದರ RD ನಂಬರ್ ಕೂಡ ಕೊಡಬೇಕಾಗುತ್ತೆ. ಈ ಮೂಲಕ ಬದುಕಿರುವವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ. ಜೊತೆಗೆ ನಿಜಕ್ಕೂ ಯಾರು ಬಡವರಿದ್ದಾರೋ ಆ ಮನೆಯಲ್ಲಿ ಆ ಮನೆ ಯಜಮಾನಿಗೆ ಈ 2,000 ರೂಪಾಯಿ ತುಂಬಾ ಅತ್ಯವಶ್ಯಕ ಅಂತ ಯಾರಿಗನ್ಸುತ್ತೋ ಅಂಥವ್ರಿಗೆ ಮಾತ್ರ ಈ ಹಣವನ್ನ ತಲುಪಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಮಾಡ್ತಾ ಇರುವಂತ ಪಟ್ಟಿ ಪರಿಷ್ಕರಣೆ ಇದು. ಇದರಿಂದಾಗಿ ಅನೇಕರು ಈಗ ಗೃಹಲಕ್ಷ್ಮಿ ಹಣವನ್ನ ಕಳ್ಕೊಳ್ತಾರೆ. ಇನ್ ಕೆಲವರಿಗೆ ಸಿಗ್ತಾ ಇರ್ಲಿಲ್ವಲ್ಲ ಬೇಕಾದವರಿಗೆ, ಅಂಥವರಿಗೆ ಹಣ ಸಿಗುತ್ತೆ. 1.95 ಲಕ್ಷ ಮೃತರನ್ನ ಈ ಪಟ್ಟಿಯಿಂದ ಹೊರಗಿಡುವಂತ ಕೆಲಸವನ್ನ ಈ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಮಾಡಲಾಗುತ್ತೆ. ಸರ್ಕಾರ ಒಂದು ರೀತಿಯಾಗಿ ದಿಟ್ಟವಾದ ಹೆಜ್ಜೆಯನ್ನ ಇಡ್ತಾ ಇದೆ. ಇದರಿಂದ 80 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಕಾರಣ, ಸತ್ತವ್ರ ಮನೆಗೂ ಅಕೌಂಟ್ಗೂ ದುಡ್ಡು ಹೋಗ್ತಾ ಇತ್ತು, GST ಕಟ್ಟೋರ್ಗೂ ಹೋಗ್ತಾ ಇತ್ತು, IT ರಿಟರ್ನ್ಸ್ ಮಾಡೋರ್ಗೂ ಹೋಗ್ತಾ ಇತ್ತು. ಅಂಥವ್ರಿಗೆಲ್ಲ ಇನ್ಮೇಲೆ ಈ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನೋದು ಹಿಂದೆ ಕೇಳಿ ಬಂದಿತ್ತು. ಬಟ್ ಈ ಪಟ್ಟಿ ಪರಿಷ್ಕರಣೆ ಏನಿದೆ ಒಂದು ಸೂಕ್ತವಾದ ನಿರ್ಧಾರ. ಬಟ್ ಈ ಪ್ರೊಸೀಜರ್ ಹೇಗಿರುತ್ತೆ, ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಜನರು ಬದಲಾವಣೆ ಮಾಡ್ಕೊಳ್ಬೇಕು, ಹೆಂಗಿರುತ್ತೆ ಅಂತ ಪ್ರಕ್ರಿಯೆ? ಎಸ್ ಸೌಖ್ಯ ಕಳೆದ 3 ವರ್ಷದಿಂದಲೂ ಕೂಡ ಗ್ಯಾರಂಟಿ ಯೋಜನೆ ರಾಜ್ಯ ಸರ್ಕಾರ ಕೊಡ್ತಾ ಬಂದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣವನ್ನ ನೀಡ್ತಾ ಬಂದಿದೆ. ಈ ಒಂದು ಗೃಹಲಕ್ಷ್ಮಿ ಹಣವನ್ನ ನೀಡೋದಕ್ಕೆ ಮತ್ತು ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡ್ಬೇಕು ಅನ್ನೋಂತ ಕೂಗಿತ್ತು. ಜೊತೆಗೆ ಗೃಹಲಕ್ಷ್ಮಿ ಖಾತೆಗಳು ಏನಿದಾವೆ ಹಣ ಹೋಗ್ತಲ್ಲ ಅಂತಹ ಖಾತೆಗಳ ಪರಿಶೀಲನೆ ಆಗ್ಬೇಕು. ಒಂದಿಷ್ಟು ಮೃತರ ಖಾತೆಗಳಿಗೆ ಹಣ ಹೋಗ್ತಾ ಇದೆ. ಜೊತೆಗೆ ಏನು ಟ್ಯಾಕ್ಸ್ ಕಟ್ಟುವಂತ ಜನರಿಗೂ ಕೂಡ ಹೋಗ್ತಾ ಇದೆ. ಜೊತೆಗೆ ಒಂದಿಷ್ಟು IT ರಿಟರ್ನ್ಸ್ ಮಾಡುವಂತವ್ರಿಗೂ ಕೂಡ ಹೋಗ್ತಾ ಇದೆ ಅನ್ನುವಂಥದ್ದು ಬಹಳ ಮಾತುಗಳು ಕೇಳಿ ಬರ್ತಾ ಇದ್ವು. ಮತ್ತು ಇದಕ್ಕೆ ಸಾಕಷ್ಟು ಸಚಿವರು ಮತ್ತು ಶಾಸಕರು ಕೂಡ ಏನು ಸರ್ಕಾರ ಮುಂದೆ ಪ್ರಸ್ತಾವನೆ ಇಟ್ಟಿದ್ರು. ಹೀಗಾಗಿ ಸದ್ಯ ರಾಜ್ಯ ಸರ್ಕಾರ ಒಂದು ದೃಢವಾದ ಹೆಜ್ಜೆನ ಇಡ್ತಾ ಇದೆ. ಅದರಲ್ಲೂ ಕೂಡ ಈ ರೀತಿಯ ಖಾತೆಗಳನ್ನ ತೆಗೆದುಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಈ KYC ಮೂಲಕ ಖಾತೆಗಳನ್ನ ತೆಗೆದುಹಾಕುವ ಮೂಲಕ ಏನು ಗೃಹಲಕ್ಷ್ಮಿ ಖಾತೆಗಳಿದಾವೆ ಈ KYC ಅನ್ನ ಮಾಡುವ ಮೂಲಕ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡುವ ಮೂಲಕ ರಾಜ್ಯದಲ್ಲಿ ಯಾರೆಲ್ಲ ಮೃತರಾಗಿದ್ದಾರೆ, IT ರಿಟರ್ನ್ಸ್ ಯಾರೆಲ್ಲ ಮಾಡ್ತಿದ್ದಾರೆ, ಒಂದಿಷ್ಟು ಜನ ಶ್ರೀಮಂತರಿದ್ದಾರೆ ಅನ್ನುವಂಥದ್ದು ಕೂಡ ಇತ್ತು. ಹೀಗಾಗಿ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವ ಮೂಲಕ ಪರಿಷ್ಕರಣೆ ಮಾಡುವ ಮೂಲಕ 1 ಲಕ್ಷಕ್ಕೂ ಹೆಚ್ಚು ಏನು ಗೃಹಲಕ್ಷ್ಮಿ ಖಾತೆಗಳಿಗೆ ಹಣ ಹೋಗ್ತಾ ಇತ್ತು. ಅಂತಹ ಖಾತೆಗಳನ್ನ ತೆಗೆದುಹಾಕಿ ಸರ್ಕಾರ ಈಗ ಮುಂದಾಗಿರುವಂತದ್ದು. 80 ಕೋಟಿಯಷ್ಟು ಅನುದಾನ ಹಣ ಇದರಿಂದ ಉಳಿತಾಯ ಆಗತ್ತೆ ಅನ್ನುವಂಥದ್ದು ಈ ಒಂದು ಗ್ಯಾರಂಟಿ ಪರಿಷ್ಕರಣೆಯ ಲೆಕ್ಕಾಚಾರದಿಂದ ಬರ್ತಿರುವಂತದ್ದು. ಹೀಗಾಗಿ ಈ ಒಂದು ದೃಢವಾದ ನಿರ್ಧಾರವನ್ನ DK ಶಿವಕುಮಾರ್ ಅವರ ಸರ್ಕಾರ ಕೈಗೊಳ್ತಾ ಇದೆ. ಈ KYC ಮೂಲಕ ಗೃಹಲಕ್ಷ್ಮಿ ಹಣ ಯಾವ ರೀತಿ ಶ್ರೀಮಂತರ ಪಾಲಾಗ್ತಾ ಇತ್ತು, IT ರಿಟರ್ನ್ಸ್ ಮಾಡುವಂತವ್ರ ಪಾಲಾಗ್ತಾ ಇತ್ತು, ಮತ್ತೆ ಮೃತರು ಇಲ್ಲಿ ಸಾವನ್ನಪ್ಪಿದವರ ಖಾತೆಗಳಿಗೂ ಕೂಡ ದುಡ್ಡು ಹೋಗ್ತಾ ಅನ್ನುವಂಥದ್ದು ಇರೋದ್ರಿಂದ ಈ ಒಂದು ಸರ್ಕಾರದ ಹಣ ಮೃತರ ಖಾತೆಗಳಿಗೆ ಹೋಗೋದ್ರಿಂದ ಸಾಕಷ್ಟು ಪೋಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಹೀಗಾಗಿ ಸರ್ಕಾರ ಇದೊಂದು ಹೊಸ ಈ KYC ಮೂಲಕ ಒಂದು ಖಾತೆಗಳಿಗೆ ಹಣ ಹೋಗೋದನ್ನು ತಪ್ಪಿಸೋದಕ್ಕೆ ಮುಂದಾಗ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ 80 ಕೋಟಿಯಷ್ಟು ಹಣ ಉಳಿಯುತ್ತೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿ ಈಗ DK ಶಿವಕುಮಾರ್ ಅವರು ಕೂಡ ನಿನ್ನೆ ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಗ್ಯಾರಂಟಿ ಯೋಜನೆಯ ಪೋಲಾಗೋದನ್ನು ತಪ್ಪಿಸೋದಕ್ಕೆ ಈ ರೀತಿಯ ಕ್ರಮವನ್ನು ಕೈಗೊಳ್ತಿದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಈ KYC ಮಾಡೋದ್ರಿಂದ ಯಾವ ರೀತಿ ಮೃತರ ಅಕೌಂಟ್ಗಳು, IT ರಿಟರ್ನ್ಸ್ ಮಾಡೋದ್ರ ಅಕೌಂಟ್ಗಳು ಇದಾವಲ್ಲ ಅವೆಲ್ಲವೂ ಕೂಡ ಬಂದ್ ಆಗ್ಲಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.